ಕೂಡ್ಲಿಗಿ ಕೆಇಬಿ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಸೊಲ್ಲಮ್ಮನಗುಡಿ ಬಳಿ ಮುರಿದು ಬೀಳುವಂತ ಸ್ಥಿತಿಯಲ್ಲಿ ವಿದ್ಯುತ್ ಕಂಬ ಇದೆ. ಮನೆಗಳ ಮೇಲೇನೆ ಅಪಾಯಕಾರಿಯಾಗಿ ವಿದ್ಯುತ್ ತಂತಿಗಳು ಹರಡ್ಕೊಂಡ್ಬಿಟ್ಟಿದೆ. ಅಂಗಡಿ ಮೇಲೆ ತಂತಿ ಬಿದ್ದರೂ ಕೂಡ ಅನಾಹುತಗಳಾಗುತ್ತೆ. ಹಾಗಾಗಿ ಆ ಜನ ಬಹಳಷ್ಟು ಆಕ್ರೋಶ ಹೊರಗಾಗ್ತಿದ್ದಾರೆ. ದೂರು ಕೊಟ್ಟರೂ ಕೂಡ ಡೋಂಟ್ ಕೇರ್ ಅಂತಾರೆ ಅಧಿಕಾರಿಗಳು. ಲೈನ್ ಮ್ಯಾನು ಜೆಇ ಅಧಿಕಾರಿಗಳಿಂದ ಉಡಾಫೆ ಉತ್ತರ ಬರ್ತಿದೆ. ಹೊಸ ವಿದ್ಯುತ್ ಕಂಬ ಅಳವಡಿಸಿ ಅಂತ ಸಾರ್ವಜನಿಕರು ಈಗಾಗಲೇ ಆಗ್ರಹಿಸುತ್ತಿದ್ದಾರೆ. ಬೇಜವಾಬ್ದಾರಿತನವನ್ನ ಕೆಇಬಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಆಗಲೇಬೇಕು ಅಂತ ಆ ಭಾಗದ ಜನ ಈಗ ಹೇಳ್ತಿದ್ದಾರೆ. ಕಂಬ ನೋಡಿದ್ರೆ ಬೀಳಂಗೈತೆ, ಅದಕ್ಕೆ ರೆಸ್ಪಾನ್ಸಿಬಲೇ ಇಲ್ಲ. ಬಿಲ್ ಕಲೆಕ್ಟರ್ ಬಂದರೆ ಅವರು ಹೇಳ್ತಾರೆ ಇದು ಜೈ ಕಳ್ರಿ ಅಂತ ಹೇಳ್ತಾರೆ. ನಾವು ಯಾರನ್ನ ಕಾಣ್ಬೇಕ್ರಿ? ಇದೇನು ನಮ್ಮ ಮನೆದ ಸಾರ್ವಜನಿಕರದ್ದು. ಸಾರ್ವಜನಿಕರಾಗಿ ನಾವು ಹೇಳಿದ್ರೆ ನಾವು ನಮ್ಮ ಮೇಲೆ ಅವ್ರು ಅಪಾರ್ಥ ತಿಳ್ಕೊಂತಾರೆ. ಇದನ್ನ ಬಗೆಹರಿಸೋರೇ ಇಲ್ಲ. ಅಧಿಕಾರಿಗಳು ಇದ್ದಾರೆ, ಯಾರನ್ನ ಕೇಳ್ಬೇಕ್ರಿ ನಾವು? ಇದರಲ್ಲಿ ಯಾರನ್ನ ಕೇಳಿದ್ರೆ ಇಲ್ಲ. ಅಧಿಕಾರಿಗಳು ಅವರೇ ಹಂಗೆ ಮಾತಾಡ್ತಾರೆ. ನಾವು ಅರ್ಜಿ ಕೊಡ್ಬೇಕಂತ. ನಾವು ಯಾಕೆ ಅರ್ಜಿ ಕೊಡ್ಬೇಕು? ಅದು ಸಾರ್ವಜನಿಕ ಕಂಬ, ಅವರೇ ಬಂದ್ ಮಾಡ್ಬೇಕಾದ್ರೆ ನಾವು ಮಾಡ್ಬೇಕನ್ನೋದು ಏನೈತ್ರಿ? ಏನು ಮನೆಯಲ್ಲಿ ಪಕ್ಕ ಇದ್ವಿ ಅಂದ್ಮೇಲೆ ನಾವೇನು ಹೇಳಕ್ಕೆ ಆಗ್ತಿಲ್ಲ. ಇದ್ರಲ್ಲಿ ನಮ್ಮ ಮನೆ ಆ ಕಡೆಗೆ ಐತಿ, ಆದ್ರೂ ನಾವು ಬಂದು ಹೇಳ್ತಿದ್ವಿ ಕಂಬ ಬಿದ್ರೆ ಯಾರಿಗೆ ನಾಳೆ ಮುಂಜಾನೆ ಹೊಣೆ.